ಬೋರ್ಡೋ ಮಿಶ್ರಣವನ್ನು ತಯಾರಿಸಲು ತಾಮ್ರದ ಸಲ್ಫೇಟ್ ದಟ್ ಈಸ್ CuSO4 ಹಾಗೂ ತ್ವರಿತಗತಿಯಲ್ಲಿ ಕರಗುವ ಸುಣ್ಣದ ಅಗತ್ಯವಿದೆ. ಅಂದರೆ ಆ ಸುಣ್ಣವು ಬಳಸಲು ಸಿದ್ಧವಾಗಿರುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಇನ್ಸ್ಟಂಟ್ ಲೈಮ್ ಅನ್ನುತ್ತಾರೆ. ಈ ವಿಡಿಯೋದಲ್ಲಿ ನಾವು ಸ್ಪ್ರೇಗಾಗಿ ಬೋರ್ಡೋ ಮಿಕ್ಸರನ್ನು ಹೇಗೆ ತಯಾರಿಸುತ್ತೇವೆ ಎಂದು ನೋಡೋಣ. ನಾವು ಈಗ ಬೋರ್ಡೋ ಸ್ಪ್ರೇ ತೆಗೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ನಾವು ಒತ್ತಡವನ್ನು ಪ್ರಾರಂಭಿಸಿದ್ದೇವೆ. 2 ರಿಂದ 3 ವಾರಗಳಲ್ಲಿ ಬಹಾರ್ ಅನ್ನು ಸ್ಟಾರ್ಟ್ ಮಾಡಲು ಪ್ಲಾನ್ ಮಾಡಲಾಗಿದೆ. ಚಾಟನಿಗೆ 2 ವಾರ ಮೊದಲು ಬೋರ್ಡೋ ಸ್ಪ್ರೇಯನ್ನು ತೆಗೆದುಕೊಳ್ಳುವಂತೆ ನಮಗೆ ಪರಿಣಿತ ರೈತರೊಬ್ಬರು ಹೇಳಿದ್ದರು. ಅವರು ಏಕೆ ಹೇಳಿದ್ದರೆಂದರೆ ಬೋರ್ಡೋ ಸ್ಪ್ರೇಯನ್ನು ತೆಗೆದುಕೊಂಡರೆ ಕಡ್ಡಿಗಳು ಗಟ್ಟಿಯಾಗುತ್ತವೆ ಎಂದು. ಆ ವಿಡಿಯೋದ ಲಿಂಕನ್ನು ಇಲ್ಲಿ ಕೊಟ್ಟಿರುತ್ತೇನೆ. ಇವತ್ತು ನಾವು 1% ಬೋರ್ಡೋ ಮಿಶ್ರಣವನ್ನು ತಯಾರಿಸುತ್ತಿದ್ದೇವೆ. ಅಂದರೆ 200 ಲೀಟರ್ ನೀರಿಗೆ 2 kg ತಾಮ್ರದ ಸಲ್ಫೇಟ್ ಹಾಗೂ 800 ಗ್ರಾಂ ಇನ್ಸ್ಟಂಟ್ ಸುಣ್ಣದ ಪುಡಿಯನ್ನು ಸೇರಿಸುತ್ತಿದ್ದೇವೆ. ಬೋರ್ಡೋ ಮಿಶ್ರಣವನ್ನು ತಯಾರಿಸುವುದು ಸ್ವಲ್ಪ ಕಷ್ಟದ ಕೆಲಸ, ಆದ್ದರಿಂದ ಎಚ್ಚರಿಕೆಯಿಂದ ಮಾಡಬೇಕು. ಒಂದು ದಿನ ಮೊದಲು 2 kg ತಾಮ್ರದ ಸಲ್ಫೇಟನ್ನು ತಾಮ್ರದ ಸಲ್ಫೇಟ್ ಅಂದರೆ ಮೈಲುತುತ್ತೆಯನ್ನು ನೀರಿನಲ್ಲಿ ಕರಗಿಸಬೇಕು. ನೀರಿನಲ್ಲಿ ಕರಗಿಸಲು ಆ ತಾಮ್ರದ ಸಲ್ಫೇಟ್ ಅಂದರೆ ಮೈಲುತುತ್ತೆಯನ್ನು ಒಂದು ಬಟ್ಟೆಗೆ ಹಾಕಿಕೊಳ್ಳಿ. ಆ ಬಟ್ಟೆಗೆ ಒಂದು ಗಂಟು ಹಾಕಿ ಅದನ್ನು 20 ಲೀಟರ್ ನೀರಿನಲ್ಲಿ ನೇತಾಡುವಂತೆ ಹಾಕಿ. ನಿಮಗೆ ಇದನ್ನು ಒಂದು ದಿನ ಮೊದಲು ಮಾಡಬೇಕು. ನಿಮಗೆ ಮರುದಿನ ಬೆಳಗ್ಗೆ ಬಂದಾಗ ಈ ಮೈಲುತುತ್ತೆಯು ಕರಗಿರುತ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು 20 ಲೀಟರ್ ನೀರಿನಲ್ಲಿ 800 ಗ್ರಾಮದ ಸುಣ್ಣವನ್ನು ಸೇರಿಸಿ ಮಿಶ್ರಣ ಮಾಡಿ ಇಟ್ಟಿರಿ. ಕನಿಷ್ಠ 2 ರಿಂದ 3 ಬಾರಿ ಅವೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬಕೆಟ್ಗಳನ್ನು ಇಟ್ಟುಕೊಂಡಿರಬೇಕು ಹಾಗೂ ಅವುಗಳನ್ನು ರಾತ್ರಿಯಿಡೀ ನೆನೆಯಲು ಬಿಟ್ಟುಬಿಡಿ. ಮರುದಿನ ಬೆಳಗ್ಗೆ ಬಂದಾಗ ಮೈಲುತುತ್ತೆಯು 99% ಕರಗಿರುತ್ತದೆ. ಏನಾದರೂ ಉಳಿದಿದ್ದರೆ ಅದನ್ನು ಕೈಯಿಂದ ಬೆರೆಸಿ ಕರಗಿಸಿ. ನಮಗೆ ಸ್ಪ್ರೇಗೆ 600 ಲೀಟರ್ ಬೇಕಾಗಿರುವುದರಿಂದ ನಾವು ಮೈಲುತುತ್ತೆಯನ್ನು 3 ಬಕೆಟ್ನಲ್ಲಿ ಹಾಗೂ ಸುಣ್ಣವನ್ನು 3 ಬಕೆಟ್ನಲ್ಲಿ ಇರಿಸಿದ್ದೇವೆ. ಮೈಲುತುತ್ತೆಯು 2 kg ಒಂದೊಂದು ಬಕೆಟ್ನಲ್ಲಿಯೂ ಇದೆ ಹಾಗೂ 800 ಗ್ರಾಂ ಸುಣ್ಣವು ಪ್ರತಿಯೊಂದು ಬಕೆಟ್ನಲ್ಲಿಯೂ ಇದೆ. ಮರುದಿನ ಬಂದು ನಾವು ಬಳಸುವ ಮೊದಲು 200 ಲೀಟರ್ ಡ್ರಮ್ಮಿಗೆ 130 ರಿಂದ 150 ಲೀಟರ್ ತುಂಬಿಸಿಕೊಳ್ಳಬೇಕು. ಕರಗಿರುವ ಮೈಲುತುತ್ತೆಯನ್ನು ಹಾಗೂ ಕರಗಿರುವ ಇನ್ಸ್ಟಂಟ್ ಸುಣ್ಣವನ್ನು ಏಕಕಾಲದಲ್ಲಿ ಡ್ರಮ್ಮಿನೊಳಗೆ ಸುರಿಯಲು ಪ್ರಾರಂಭಿಸಬೇಕು. ನಿಧಾನವಾಗಿ ಸುರಿಯಿರಿ ಹಾಗೂ ನಿಧಾನವಾಗಿ ಅವನ್ನು ಮಿಶ್ರಣ ಮಾಡಿಕೊಳ್ಳಿ. ಅವೆರಡನ್ನು ಸೇರಿಸಿದ ನಂತರ ಮತ್ತೆ ಕನಿಷ್ಠ 2 ನಿಮಿಷಗಳ ಕಾಲ ಅವನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಸರ್ವೇ ಸಾಮಾನ್ಯವಾಗಿ ಈ ಅನುಪಾತವು ಅಂದರೆ 2 kg ಮೈಲುತುತ್ತೆ 800 ಗ್ರಾಂ ಸುಣ್ಣ 200 ಲೀಟರ್ ನೀರಿನಲ್ಲಿ 1% ದ್ರಾವಣವನ್ನು ಕೊಡುತ್ತದೆ ಹಾಗೂ 1% ಬೋರ್ಡೋ ದ್ರಾವಣ ಆಗುತ್ತದೆ ಹಾಗೂ pH ಆಲ್ಸೋ ಸರಿಯಾಗಿ ಮೇಂಟೈನ್ ಆಗಿರುತ್ತದೆ. ನಿಮಗೆ ಡೌಟ್ ಇದ್ದರೆ, ಅಗತ್ಯವೆನಿಸಿದರೆ ನೀವು pH ಪೇಪರ್ ಅಥವಾ pH ಉಪಕರಣವನ್ನು ತೆಗೆದುಕೊಂಡು pH ಅನ್ನು ಚೆಕ್ ಮಾಡಿಕೊಳ್ಳಬಹುದು. ಸರ್ವೇ ಸಾಮಾನ್ಯವಾಗಿ pH 7ರ ಆಜುಬಾಜು ಇರಬೇಕು. ತುಂಬ ಕಡಿಮೆಯೂ ತುಂಬ ಹೆಚ್ಚು ಇರಬಾರದು. pH 8ರ ಮೇಲೆ ಹೋಗಿದ್ದರೆ ನೀವು ಮತ್ತೆ ಸುಣ್ಣದ ನೀರನ್ನು ಸೇರಿಸಬೇಕಾಗುತ್ತದೆ. pH 6ರ ಕೆಳಗಡೆ ಹೋಗಿದ್ದರೆ ನೀವು ಮತ್ತೆ ಮೈಲುತುತ್ತೆಯನ್ನು ಸೇರಿಸಬೇಕಾಗುತ್ತದೆ. ಆದ್ದರಿಂದ ಅನುಪಾತವನ್ನು ಸರಿಯಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಒಂದು ದಿನವೇ ಮೊದಲು ನೆನೆಸಿಟ್ಟಿರಬೇಕು. ಈ ತಾಮ್ರದ ಸಲ್ಫೇಟ್ ಅಂದರೆ ಮೈಲುತುತ್ತೆಯು ತುಂಬ ಜಂಗನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸ್ಪ್ರೇ ಮುಗಿದ ನಂತರ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ತೊಳೆಯಿರಿ. ಎಸ್ಪೆಷಲಿ ಸ್ಪ್ರೇ ಮೆಷಿನನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಅವುಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದ.
requesting you to like, share and subscribe our videos.